ರೆಸ್ಟೋರೆಂಟ್ ಸ್ಟೈಲಲ್ಲಿ ಶೇಜ್ವಾನ್ ಫ್ರೈಡ್ ರೈಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬ್ಲಾಗರ್ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೇಲೆ ಶೇಜ್ವಾನ್ ಸಾಸ್ನ ಪ್ರಿಪೇರ್ ಮಾಡಿ ಶೇಜ್ವಾನ್ ಫ್ರೈಡ್ ರೈಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ. ಈಗ ಇದಕ್ಕೆ ನಾವು ಗುಂಟೂರು ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅಂದವರು ಜಾಸ್ತಿ ಹಾಕ್ಕೊಳ್ಬೋದು. ಒಂದು 20 ನಿಮಿಷ ನಾವು ಬಿಸಿನೀರಲ್ಲಿ ಇದನ್ನು ನೆನೆಸಿಟ್ಬಿಡ್ಬೇಕು. ನೋಡಿ, ಈಗ 20 ನಿಮಿಷ ಇದನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಅದು ಫುಲ್ಲು ಸಾಫ್ಟ್ ಆಗಿದೆ. ಇದನ್ನು ನಾವೀಗ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಿಟ್ಕೋಬೇಕು. ಈಗ ಈ ನೆಂದಿರೋಂತಹ ಮೆಣಸಿನ್ಕಾಯಿನ ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಜಾಸ್ತಿ ತರಿಯಾಗಿ ರುಬ್ಬೋ ಅವಶ್ಯಕತೆಯೂ ಇಲ್ಲ. ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಜಾಸ್ತಿ ತರಿಯಾಗೂ ಬೇಡ, ಜಾಸ್ತಿ ನುಣ್ಣಗೂ ಬೇಡ. ಮೊದಲಿಗೆ ನಾವು ಶೇಜ್ವಾನ್ ಸಾಸ್ ಮಾಡೋದಕ್ಕೆ ಪ್ಯಾನ್ಗೆ ಬಿಸಿ ಆದಮೇಲೆ ನಾವು ಒಂದು 3 ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಸೊ ಈಗ ಸ್ವಲ್ಪ ಎಣ್ಣೆ ಕಾದ ನಂತರ ನಾವು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀವಿ. ಇದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆದಮೇಲೆ ನಾವು ನೆಕ್ಸ್ಟು ಶುಂಠಿನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 10ರಿಂದ 15 ಬೆಳ್ಳುಳ್ಳಿ ಎಳೆಗಳನ್ನ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ನಾವು ಇದಕ್ಕೆ ಒಂದು ದೊಡ್ಡ ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಸೊ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಎರಡು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಇದಕ್ಕೆ ರುಬ್ಬಿರುವಂತಹ ಮೆಣಸಿನ್ಕಾಯಿ ಮಸಾಲೆ ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಅಂದರೆ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ರಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕಲರ್ ಜಾಸ್ತಿ ಬೇಕು ಅಂದವರು ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಅಕಸ್ಮಾತ್ ಕಲರ್ ಬೇಡ, ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ 10ರಿಂದ 15 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಜಾಸ್ತಿ ಎಣ್ಣೆ ಹಾಕಿ ನೀವು ಇದನ್ನ ರೆಡಿ ಮಾಡಿಕೊಂಡ್ರೆ ಇದು ಒಂದು 2-3 ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಏನೂ ಕೆಡೋದಿಲ್ಲ. ಸೊ ನೀವು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಒಂದು ಸ್ವಲ್ಪ ಹೊತ್ತಿಗೆ ಅದು ಎಣ್ಣೆನ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಉಪ್ಪು ಪೆಪ್ಪರ್ನೆಲ್ಲ ಹಾಕ್ಕೋಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಒಂದು ಸ್ಪೂನಷ್ಟು ಸಕ್ಕರೆ, ಒಂದು 2 ಸ್ಪೂನಷ್ಟು ಸೋಯಾ ಸಾಸ್, ಒಂದು 2 ಸ್ಪೂನಷ್ಟು ವೆನಿಗರ್, ಒಂದು 2 ಸ್ಪೂನಷ್ಟು ಟೊಮ್ಯಾಟೊ ಸಾಸ್, ಈಗ ಇದನ್ನು ಫುಲ್ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಶೇಜ್ವಾನ್ ಸಾಸ್ ರೆಡಿ ಆಗಿದೆ. ಒಂದು 2 ನಿಮಿಷ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು. ಶೇಜ್ವಾನ್ ಫ್ರೈಡ್ ರೈಸ್ಗೆ ಕಲರ್ಫುಲ್ ಆಗಿರುವಂತಹ ಶೇಜ್ವಾನ್ ಸಾಸ್ ಈಗ ರೆಡಿ.
ಈಗ ಫ್ರೈಡ್ ರೈಸ್ ಮಾಡೋಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಹಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಲಿ. ಈಗ ನಾವು ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಉದ್ದಕ್ಕೆ ಬೇಕಂದವರು ಉದ್ದಗೂ ಹಚ್ಕೋಬೋದು. ಬಟ್ ಫ್ರೈಡ್ ರೈಸ್ಗೆ ಯೂಶ್ವಲಿ ಎಲ್ಲ ಸಣ್ಣ ತರಕಾರಿನ ಹಾಕಿರೋದ್ರಿಂದ ನಾವು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈಗ ಐ ಫ್ಲೇಮಲ್ಲಿ ಇಟ್ಟು ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡೋಣ. ಈಗ ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿರೋಂತಹ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಫುಲ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ನಾನೀಗ ಮಾಡ್ತಾ ಇರೋದು 6 ಜನಕ್ಕೆ ಸರ್ವ್ ಮಾಡುವಂತಹ ಫ್ರೈಡ್ ರೈಸು. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀನಿ. ಒಂದು 2 ಅಥವಾ 4 ಪೀಪಲ್ಗೆ ಸರ್ವ್ ಮಾಡೋ ಥರ ಬೇಕಿದ್ರೆ ನೀವು ಅದರಲ್ಲಿ ಅರ್ಧ ಕ್ಯಾಪ್ಸಿಕಮ್ಮು, 1 ಈರುಳ್ಳಿ, ಸೊ ಆ ಥರ ತೊಗೊಳ್ಬೋದು, ಹಾಫ್ ಆಫ್ ದಿ ಕ್ವಾಂಟಿಟಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಐ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 10ರಿಂದ 15 ಬೀನ್ಸ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ವೆಜಿಟೇಬಲ್ಲು ಸ್ವಲ್ಪ ಒಂದು 3/4 ಭಾಗ ಬೇಯುವಷ್ಟು ನಾವು ಇದನ್ನು ಫ್ರೈ ಮಾಡಿ ಇಟ್ಕೋಬೇಕು. ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ, ಸೊ ದಟ್ ಬೇಗ ಬೇಯುತ್ತೆ ಅಂತ. ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನು ವೆನಿಗರ್ನ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸೋಯಾ ಸಾಸು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಟೊಮ್ಯಾಟೊ ಸಾಸ್, ಸ್ವಲ್ಪ ಉಪ್ಪು, ಈಗ ಅದನ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ನಾವು ಮಾಡಿಟ್ಕೊಂಡಿರುವಂತಹ ಶೇಜ್ವಾನ್ ಸಾಸ್ನ ಹಾಕ್ತಾ ಇದ್ದೀನಿ.
ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ಶೇಜ್ವಾನ್ ಸಾಸ್ನ ಹಾಕ್ತಿದ್ದೀನಿ. ಸೊ ಈಗ ಶೇಜ್ವಾನ್ ಫ್ರೈಡ್ ರೈಸ್ಗೆ ಈಗ ರೆಡಿ ಆಗ್ತಾ ಇದೆ. ಸೊ ನಾನೀಗ ಸ್ವಲ್ಪ ಈ ಥರ ಪಲ್ಯನ ಎತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ರೈಸ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಯೂಶ್ವಲಿ ಬಾಸುಮತಿ ರೈಸು ಅಥವಾ ಬುಲೆಟ್ ರೈಸ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾಸುಮತಿ ರೈಸ್ ಬೇಕು ಅನ್ನೋರು ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಈಗ ನಾವು ಇದನ್ನು ಸಿಮ್ಮಲ್ಲೇ ಇಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈಗ ಕ್ಲೀನಾಗಿ ರೈಸ್ ಮಿಕ್ಸ್ ಆಗಿದೆ. ಸೊ ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ. ಮನೆಯಲ್ಲೇ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವೇ ಶೇಜ್ವಾನ್ ಸಾಸ್ನ ಪ್ರಿಪೇರ್ ಮಾಡಿಕೊಂಡು ಫ್ರೈಡ್ ರೈಸ್ನ ತಯಾರಿಸ್ಕೋಬೋದು. ಶೇಜ್ವಾನ್ ಫ್ರೈಡ್ ರೈಸ್ ಈಗ ರೆಡಿ ಆಗಿದೆ. ಸೊ ಗಾರ್ನಿಷಿಂಗ್ಗೆ ಸ್ವಲ್ಪ ಇದ್ರ ಮೇಲೆ ನಾವು ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಂಡ್ರೆ ಮುಗೀತು. ಮನೆಯಲ್ಲೇ ಈಸಿಯಾಗಿ ಶೇಜ್ವಾನ್ ಸಾಸ್ನ ಪ್ರಿಪೇರ್ ಮಾಡಿ ನಾವು ಶೇಜ್ವಾನ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ರಾತ್ರಿ ಡಿನ್ನರ್ಗೆ ನಿಮಗೆ ಬೇಕಾಗಿರುವಂತಹ ಶೇಜ್ವಾನ್ ಫ್ರೈಡ್ ರೈಸ್ ಈಗ ಮನೆಯಲ್ಲೇ ಮಾಡ್ಬೋದು. ಸಾಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಶೇಜ್ವಾನ್ ಫ್ರೈಡ್ ರೈಸ್ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಸೊ ಈಗ ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಮನೆಯಲ್ಲೇ ನಾನೇ ಶೇಜ್ವಾನ್ ಫ್ರೈಡ್ ರೈಸ್ ಸಾಸ್ನ ಪ್ರಿಪೇರ್ ಮಾಡಿ ಅದರಿಂದ ಫ್ರೈಡ್ ರೈಸ್ನ ಮಾಡಿದ್ದೀನಿ. ಸಖತ್ತಾಗಿದೆ.